ತುಮಕೂರು ವಾಯ್ಸ್ಗೆ ಸ್ವಾಗತ ಸ್ನೇಹಿತರೆ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ಗೆ ಈಗಲೇ ಕ್ಲಿಕ್ ಮಾಡಿ. ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದನ್ನ ಮರಿಬೇಡಿ. ನಾಳೆ 19 ಮೇ 2020 ಇದರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಇಡೀ ಕ್ಯಾಬಿನೆಟ್ ಮಂತ್ರಿಗಳು ಮತ್ತು ಇನ್ನಿತರ MLAಗಳು ಎಲ್ಲರೂ ಸಹ ತುಮಕೂರಿಗೆ ಬರ್ತಾ ಇದ್ದಾರೆ. 3 ವರ್ಷ ಸರ್ಕಾರ ಒಂದು ಕಾರ್ಯಕ್ರಮ ಮಾಡಲಾಗ್ತಾ ಇದೆ. ಜೊತೆಗೆ ರೆವೆನ್ಯೂ ಕಾರ್ಯಕ್ರಮವನ್ನು ಅದರಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸೊ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಕಾರ್ಯಕ್ರಮ ನಡೆಯಲಿದೆ. ಮಾನ್ಯ CM ಅವರು ಬೆಳಗ್ಗೆ 10 ಗಂಟೆಗೆ ಬ್ಯಾಂಗ್ಳೂರಲ್ಲಿ ಬಿಟ್ಟು 10:45ಗೆ ಇಲ್ಲಿ ಹೈಸ್ಕೂಲ್ ಗ್ರೌಂಡ್ ವೆನ್ಯೂಗೆ ಬರ್ತಾ ಇದ್ದಾರೆ. ಇಲ್ಲಿ ಮಿಕ್ಕಿದ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಸಾಯಂಕಾಲ 4 ಗಂಟೆಗೆ ಅವರು ಬಿಟ್ಟು ವಾಪಸ್ ಬ್ಯಾಂಗ್ಳೂರಿಗೆ ಹೊರಡಲಿದೆ. ಸೊ ಕಾರ್ಯಕ್ರಮದಲ್ಲಿ ಸುಮಾರು 2400 ಬಸ್ಸಸ್ ಹೈರ್ ಮಾಡಲಾಗಿದೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ. ಸೊ ಈ ಬಸ್ಸಸ್ ಮೂಲಕ ಎಲ್ಲ ತಾಲೂಕುಗಳಿಂದ ಸಾರ್ವಜನಿಕರು ಬರಲಿದೆ. ಸೊ ಹೀಗಾಗಿ ನಾವು ಟೌನಲ್ಲಿ ಟ್ರಾಫಿಕ್ ರೆಸ್ಟ್ರಿಕ್ಷನ್ಸ್ ಅಳವಡಿಸಲಾಗಿದೆ. ಮುಖ್ಯವಾಗಿ ಗುಬ್ಬಿ ಸರ್ಕಿಲಿಂದ ಬಟ್ವಾಡಿ ತನಕ BH ರೋಡಲ್ಲಿ ಟ್ರಾಫಿಕ್ ಮೂವ್ಮೆಂಟ್ಗೆ ರೆಸ್ಟ್ರಿಕ್ಷನ್ಸ್ ಮಾಡಲಾಗಿದೆ. 2 ಸೈಡ್ಸ್ 2 ಬದಿಯಲ್ಲಿ ಪಾರ್ಕಿಂಗ್ ಬ್ಯಾನ್ ಮಾಡಲಾಗಿದೆ. ಸೊ ಯಾರೇ ಆಗಲಿ ತುಮಕೂರಿಗೆ ಬ್ಯಾಂಗ್ಳೂರು ಕಡೆಯಿಂದ ಎಂಟರ್ ಆಗಬೇಕು ಅಂದರೆ ಈ ಕುಣಿಗಲ್ ರಿಂಗ್ ರೋಡ್ ಆಗಲಿ ಇಲ್ಲ ಅಂದರೆ ಹನುಮಂತಪುರ ಅಂಡರ್ಪಾಸ್ ಕೆಳಗಡೆಯಿಂದ ಕೋತಿತೋಪ್ ಕಡೆಯಿಂದ ಬರಬೇಕಾಗುತ್ತೆ. ತಿಪ್ಟೂರು ಕಡೆಯಿಂದ ಬರಬೇಕಾಗಿರೋರು, ಕುಣಿಗಲ್ ಕಡೆಯಿಂದ ಬರಬೇಕಾಗಿರೋರು ಗುಬ್ಬಿ ರಿಂಗ್ ರೋಡನ್ನು ಬಳಸ್ಕೊಳ್ಬೇಕಾಗುತ್ತೆ. ಸೊ ಗುಬ್ಬಿ ಕಡೆ ಅವರು ಗುಬ್ಬಿ ಗೇಟಿಂದ ಶಿರಾ ಕಡೆ ಹೋಗೋರು 80 ಫೀಟ್ ರೋಡು ಮತ್ತು ದಿಬ್ಬೂರು ಜಂಕ್ಷನ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಸೊ ಇದ್ರ ಜೊತೆಗೆ ನಾಳೆ ಬೆಳಗ್ಗೆ 7 ಗಂಟೆಯಿಂದ ಬಂದೋಬಸ್ತ್ ಶುರು ಆಗುತ್ತೆ. ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳು ಅವರು ಬ್ಯಾಂಗ್ಳೂರು ರೀಚ್ ಆಗೋವರೆಗೂ ಬಂದೋಬಸ್ತು ಅದು ಚಾಲನೆಯಲ್ಲಿ ಇರುತ್ತೆ. ಸೊ ಯಾವುದಕ್ಕೆ ಅನುಮತಿ ಇಲ್ಲ, ಹಾಗೇನಾದರೂ ಯಾರಾದರೂ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತಗೊಳ್ಳಲಾಗುತ್ತೆ. ಅದಕ್ಕೆ ಅಂತ ನಾವು ಟೀಮ್ಸ್ ನೇಮಕ ಮಾಡಿ ಡೆಪ್ಯೂಟ್ ಮಾಡಲಾಗಿದೆ. ಮತ್ತು ಕಾರ್ಯಕ್ರಮ ಸ್ಥಳದಲ್ಲಿ ಮುಖ್ಯವಾಗಿ ಯಾರೇ ಆದರೂ ಈ ಥರ ಕೆಲಸಕ್ಕೆ ಹೊರಟಿದ್ರೆ ಅಲ್ಲಿ ಕ್ರೌಡ್ ಜಾಸ್ತಿ ಇರೋದ್ರಿಂದ ಅಲ್ಲೇನಾದರೂ ಅನಾಹುತ ಆಗುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರೇ ಆಗಲಿ ಈ ಥರ ಕೆಲಸ ಮಾಡಬಾರ್ದು. ಸೊ ನಾಟ್ ಜಸ್ಟ್ ಪ್ರೊಟೆಸ್ಟ್ ಮಾಡೋದು ಒಂದಕ್ಕೋಸ್ಕರನೇ ಅಲ್ಲ, ಅಲ್ಲಿ ಸೇಫ್ಟಿಗೋಸ್ಕರನೂ ನೋಡಬೇಕಾಗುತ್ತೆ. ಅಲ್ಲಿ ಹೈಸ್ಕೂಲ್ ಅಲ್ಲಿ ಇರುವ ಜಾಗನ ನೋಡಿಕೊಂಡು ಇದು ಯಾವುದು ಮಾಡದೇ ಇರೋದು ಉತ್ತಮ. ಆ್ಯಂಡ್ ಕಾನೂನು ಪ್ರಕಾರವಾಗಲೂ ನಾವು ತುಂಬ ಗಟ್ಟಿಯಾಗಿ ಕ್ರಮ ತಗೊಳ್ಳಲಾಗುತ್ತೆ. ಸೊ ಈಗಾಗಲೇ ಇವತ್ತು ಕೂಡ DC ಆಫೀಸ್ ಮುಂದೆಲ್ಲ ಪ್ರತಿಭಟನೆ ಮಾಡಿ ಒಂದಷ್ಟು ಬೆಳವಣಿಗೆ ಆಗಿದೆ ಸರ್, ಅವ್ರ ಮೇಲೆ. ಸೊ ಇಮಿಡಿಯೇಟ್ ಆಗಿ ಅವ್ರನ್ನ ಅಲ್ಲಿಂದ ನಾವು ಪ್ರಿವೆಂಟ್ ಮಾಡಲಾಗಿದೆ, ಅಲ್ಲಿಂದ ತೆರವುಗೊಳಿಸಲಾಗಿದೆ. ಸೊ ತೆರವುಗೊಳಿಸೋ ಸಮಯದಲ್ಲಿ ಅವರು ಪೊಲೀಸರ ಜೊತೆ ಜಟಾಪಟಿ ಮಾಡಲಾಗಿದೆ. ಅವರು ನಮ್ಮ ಒಬ್ಬ AS ಅಲ್ಲಿ ಹೋಗಿರೋ ಪೊಲೀಸರು ಸಹ ಇದು ಕೆಲಸ ಮಾಡದೆ ಅವ್ರನ್ನ ತಡೆಯಲಾಗಿದೆ. ಅವರಿಗೆ ಕೆಲವರಿಗೆ ಇದು ಆಗಿದೆ. ಸೊ ಈ ವಿಚಾರದಲ್ಲಿ ನಾವು ಒಂದು FIR ಮಾಡಲಾಗಿ ಅದರಲ್ಲಿ ಸಂಬಂಧಿಕರು ಯಾರಿದ್ದಾರೆ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಆ್ಯಂಡ್ ಯಾರೇ ಆಗಲಿ ಕಾನೂನು ಕೈಗೆ ತೊಗೊಂಡ್ರೆ ಅವ್ರ ಮೇಲೆ ಶಿಸ್ತು ಕ್ರಮ ಗಂಭೀರವಾಗಿ ತಗೊಳ್ಳಲಾಗುತ್ತೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸರ್ ಯಾರನ್ನಾರು ವಶ ಪಡೆಯುವಂಥದ್ದು ಈ ರೀತಿಯಾದಂಥ ಪ್ರಕ್ರಿಯೆ ಆಗಿದೆ. ಸೊ ಸದ್ಯಕ್ಕೆ ನಾವು ಇನ್ನೂ ಪ್ರಿವೆಂಟಿವ್ ಯಾರನ್ನೂ ಮಾಡಿಲ್ಲ. ಯಾರಾದರೂ ಈ ಥರ ಮಾಡೋದು ಕಂಡು ಬಂದರೆ ಡೆಫಿನೆಟ್ ಆಗಿ ಅವ್ರನ್ನ ಪ್ರಿವೆಂಟಿವ್ ಮಾಡಲಾಗುತ್ತೆ.